ಸಂಘದಿಂದ ಎಂತಿಂತವ್ರ ಮುಕ್ತಿ ಆದ್ರಂದ್ರ ಹೇಳಕ್ ಕಾರಣ ವಾರ್ಕರ್ ಸಂಪದೊಳಗೆ ಒಬ್ಬ ನಾಮದೇವ್ ಮಹಾರಾಜರು ಅಂತಕೊಂಡು ಬಹಳ ಅದ್ಭುತವಾದಂತ ಸಂತರು. ಆ ಎಲ್ಲಾ ಸಂತರ ಭಾವ ಏನಿತ್ತಂದ್ರ ಏನೋ ಒಂದ 15 ದಿವಸಗಾಗ್ಲಿ 6 ತಿಂಗಳಾಗ್ಲಿ ವರ್ಷಕ್ಕಾಗ್ಲಿ ಎಲ್ಲಾರು ಕುಡ್ಕೊಳುದು. ತುಕಾರಾಮ್ ಮಹಾರಾಜರಾಗ್ಲಿ, ನಾಮದೇವ್ ಮಹಾರಾಜರಾಗ್ಲಿ, ಏಕನಾಥ್ ಮಹಾರಾಜರಾಗ್ಲಿ, ಜ್ಞಾನೇಶ್ವರ ಆಗ್ಲಿ, ಭಕ್ತ ಕುಂಬಾರಾಗ್ಲಿ ಎಲ್ಲರೂ ಕುಡ್ಕೊಂಡು ಏನ್ ಮಾಡಿದ್ರ ಒಂದು ಸತ್ಸಂಗ್ ಮಾಡ್ತಿದ್ರು. ಈಗ ಹೆಂಗ ಇಲ್ಲಿ ಸತ್ಸಂಗ್ ಇಡದಲ್ಲ ಹಿಂಗೆಲ್ಲಾ ಸತ್ಸಂಗ್ ಮಾಡ್ತಿದ್ರು. ಮಾಡುವಂತ ಸಮಯದೊಳಗೆ ಏನಾಯ್ತಂದ್ರ ಜ್ಞಾನೇಶ್ವರ ಮೌಲಿಗಳು ಭಕ್ತ ಕುಂಬಾರನ ಹೇಳ್ತಾರ, ಮಾನವರೇ ನೀವು ಏನ ಗಡಿಗೆಯನ್ನ ಸುಟ್ಟ ನಿಮ್ಗೆಲ್ಲ ಅನುಭವ ಅದ. ಅದಕ್ಕೆ ನೀವೇನ್ ಮಾಡಿದ್ರ ಎಲ್ಲರೂ ನಾವಿಲ್ಲಿ ಕುಂತೀವಲ್ಲ, ಈ ಕೂತಿರ್ತಕ್ಕಂತ ಮಾನವರೊಳಗ ಯಾವ್ದ ಗಡಿಗೆ ಸರಿಯಾಗಿ ಸುಟ್ಟೈತಿ ಯಾವ್ದು ಸುಟ್ಟಿಲ್ಲ ಅನ್ನೋದು ನೀವೇ ಬಾರಿಸಿ ನನಗೆ ನೋಡಬೇಕು. ಮೊದಲ ಕುಂಬಾರ ಅವ್ ಪ್ರತಿನಿತ್ಯ ಅಭ್ಯಾಸ ಇವನಿಗೆ ಆಯ್ತ್ರಿ. ಮೌಲ್ಯಗಳನ್ನ ತಿಳ್ಕೊಂಡು ಜ್ಞಾನೇಶ್ವರ ಮಾತುಗಳನ್ನ ಕೇಳಿ ಭಕ್ತ ಕುಂಬಾರ ತನ್ನ ಬಡಿಗೆಯನ್ನ ಬಾರಿಸುವಂತದ ಗಡಿಗೆ ಬಾರಿಸೋದು ಏನಿತ್ತಲ್ಲ ಅದ ಕೈಯೊಳಗ ಅದನ್ನೆಲ್ಲವನ್ನ ತಗೊಂಡ ಇವ್ರೇನ ಜ್ಞಾನೇಶ್ವರ ಮೌಲ್ಯಗಳ ಭಕ್ತಿ ಭಜನವನ್ನ ಮಾಡ್ತಿದ್ಲ. ಆ ವಿಠಲ ಲಯದೊಳಗ ವಿಠಲ ಭಜನೆ ಒಳಗೆ ಎಲ್ಲರೂ ಮಗ್ನರಾಗಿದ್ರು. ಶರೀರ ಅಂತಕ್ಕಂತ ಭಾವ ತಣ್ಣನ ತಾಣ ಮರೆತಾಗಿತ್ತು. ಹೆಂಗ ಭಗವಾನ್ ಮಹಾವೀರ ಅವರು 12 ವರ್ಷ ತಪೋನ ಮಾಡಿದಾಗ ತನ್ನ ಶರೀರದ ಮೇಲೆ ಹೊತ್ತು ಬೆಳೆದ್ರು ಸಹಿತ ಅನುಭವ ಇಲ್ಲಾಗಿತ್ತು. ತನ್ನ ಶರೀರದ ಮೇಲೆ ಬಳ್ಳಿ ಬೆಳೆದ್ರು ಸಹಿತ ಅನುಭವ ಇಲ್ಲಾಗಿತ್ತು. 12 ವರ್ಷ ಅದೇ ಹೊತ್ತಿನೊಳಗ ಜ್ಞಾನ ಪಡ್ಕೊಂಡು ಬಂದಿರ್ತಕ್ಕಂಥ ಮಹಾನವರು. ಹಂಗ ಆ ಸಂಘದ ಭಾವದೊಳಗ ಭಜನೆ ಮಾಡ್ಕೊಂತ ಎಲ್ಲಾರು ಏನ್ ಮಾಡಿದ್ರ ಮರ್ತೆ ಬಿಟ್ಟಿದ್ರ. ಎಲ್ಲ ಈ ರಣತ್ರಣ ಕಾಶೊಳಗೆ ಹೆಂಗ ಭಗವಂತ ತುಂಬೆಲ್ಲ ಹಂಗ ರಾಮನ ಭಕ್ತಿ ರಾಮ ರಾಮ ಅಂದ ಹನುಮಂತನ ರೋಮದೊಳಗೆ ಸಹಿತ ಹೆಂಗ ರಾಮ ತುಂಬಿದಲ್ಲ. ಯಾವಾಗ ಒಬ್ಬ ಬಂದು ಕೇಳಿದ ರಾಮ ರಾಮ ಅನ್ನಕತ್ತಿಪ್ಪ, ರಾಮ ಎಲ್ಲಿದಾನಂದ್ರ ಹೊರಗೆ ತೋರ್ಸೋದಿಲ್ಲ ತಿಳ್ಕೊಂಡು ತನ್ನ ಎದೇರಿ ಶೇಳಿ ಅದ್ರೊಳಗ ರಾಮನ ತೋರಿಸೋದಿಲ್ಲ. ಹಂಗ ಅವ್ರೆಲ್ಲರೂ ಬಿಟ್ಟಲ್ಲ ಲಯದೊಳಗೆ ತುಂಬಿದ್ರು. ಅವಾಗ ಭಕ್ತ ಕುಂಬಾರ ಎಲ್ಲರ ನೆತ್ತಿಯೊಳಗೆ ಒಂದೊಂದು ಹೊಡ್ಕೊಂತ ಅದ, ಅಲ್ಲೊಂದೊಂದು ಹೊಡ್ಕೊಂತ ಅದ. ಯಾರಿಗೂ ಸಹಿತ ನನಗ್ ಹೊಡ್ಯಾಕತ್ತಾರ ತಿಳ್ಕೊಂಡು ಪ್ರಜ್ಞೆ ಇಲ್ಲಾಗಿತ್ತು. ಎಲ್ಲರ ಭಜನೆ ಒಳಗ ಭಕ್ತ ಆಗಿದ್ರು. ಅದ್ರೊಳಗೆ ಒಬ್ಬ ಹೊಡೆದ ಬಳಕ ಎದ್ದು ನಿಂತು ಕೇಳಿದವ, ಯಾಕೆ ಹೊಡೆದಿ ಅಂತಂದ. ಅವ್ನು ಯಾರಿದ್ರಂದ್ರ ನಾಮದೇವ್ ಮಹಾರಾಜರು. ಆ ನಾಮದೇವ್ ಮಹಾರಾಜರು ಹೆಂಗಿದ್ರಂದ್ರ ಒಂದ್ ಸಲ ಏನಾದ್ರ ನಾಮದೇವ್ ಮಹಾರಾಜರಿಗೆ ಏನಾದ್ರ ನೀರ್ ಕಡಿಮೆ ಇದ್ದವಪ್ಪ, ನನಗ್ ಊಟ ಕುಂತ ನೀರ್ ಕುಡಿದ್ರ ಪಂಡ್ರಪುರಿಂದ ಹುಡ್ಕೋತ ಬಂದು ವಿಠಲ್ ನೀರ್ ಕೊಡುವಂತ ಶಕ್ತಿ ಅವನಲ್ಲಿ ಇತ್ತು. ಅಷ್ಟ ಆ ವಿಠಲ ಭಕ್ತಿಯನ್ನ ಮಾಡ್ತಿದ್ದ. ಒಂದ್ ವೇಳೆ ಏನಾದ್ರ ಕೈಯಾಗ ಕಾಲಾಗ ಸ್ವಲ್ಪ ನೋವು ಆಗ್ಯದಂದ್ರ ಸಹಿತ ಸೇವಾ ಮಾಡಕ್ ಯಾರು ಬರ್ತಂದ್ರ ಆ ಭಗವಂತನ ಬರ್ತಿರ್ತಕ್ಕಂಥ ಮಾವ. ಅವಾಗಂದ ಆ ಭಕ್ತ ಕುಂಬಾರ್ಗ ಯಾಕೆ ಹೊಡೆದೆ ಅಂತ ಕೇಳಿದಾಗ ಅವಾಗೆಲ್ಲರೂ ಅವ್ರ ಸಮಾಧಾನ ಮಾಡಿ ಕುಂಚಿದ್ರು. ಯಾರು ಜ್ಞಾನೇಶ್ವರ ಮೌಳಿ. ಅವಾಗ ಯಾರದು ಗಡಿಗೆ ಸುಟ್ಟೈತಿಪ್ಪ ತಿಳ್ಕೊಂಡು ಕೇಳಿದಾಗ ಏನಿಲ್ಲ ಭಗವಂತ, ಎಲ್ಲಾ ಗಡಿಗಳ ಸುಟ್ಟಾವ, ಆದ್ರ ಒಂದ ಹಸಿಬಿಸಿ ಗಡಿ ಉಳ್ದಂತಂದ್ರ ಇದು ಒಂದೈತಿ ಅಂತ ಕೇಳಿದ. ಅವಾಗ ಯಾರಿಗೂ ಸಿಟ್ಟು ಬರಬಾರ್ದು. ನಾಮದೇವ್ ಮಹಾರಾಜರಿಗೆ ಎಷ್ಟು ಸಿಟ್ಟು ಬತ್ತು. ಭಗವಂತ ನನ್ನ ಸೇವಾ ಮಾಡಾಕ ನನ್ನ ಮನೆಗೆ ಬರುವಂತ ಭಾಗದೊಳಗ ನನಗ ಹಸಿಬಿಸಿ ಗಡಿಗೆ ಸುಟ್ಟೈತಿ ಹೇಳಾಕತ್ತಿ, ಕಾರಣ ಏನಂತಂದ. ಅವಾಗ ಏನ್ ಹೇಳ್ಬೇಕ್ರಿ, ಒಬ್ರು ಎಲ್ಲಾರು ವಾದೊಳಗ ಭಗವಂತನ ಬಂದಾಗಿನ ಅಂಬಾವ ಇರೋದು ಅಹಂಕಾರ ಇರೋದು ಸಹಜವಾಗಿ ಅವ ವಾದ ಶುರುವಾಯ್ತು. ಆ ವಾದವನ್ನ ಸಂತರ ವಾದ ವಿವಾದೊಳಗ ಆಗುವಾಗ ಆ ವಾದ ವಿವಾದನ ಯಾರು ಮುಗಿಸಾಕ್ ಬಂದ್ರ ಸಾಕ್ಷಾತ್ ವಿಠಲ್ ಬಂದ, ಪಂಡ್ರಪುರ ಬಿಟ್ಟು ವಿಠಲ್ ಬಂದ್ ಹೇಳಿದ, ನಿಂದು ಬರೋಬ್ಬರಿ ಬೈತಪ್ಪ. ಯಾಕಂದ್ರೆ ನೀನ್ ಅಷ್ಟೊಂದು ಅಜರಾಮ ಭಕ್ತಿ ಮಾಡಿದಿ, ನಿನ್ನ ಸೇವಾ ಮಾಡಾಕ್ ನಾನು ಬರ್ತೀನಿ ಅಷ್ಟ ಸತ್ಯೈತಿ. ಆದ್ರೆ ಇವ್ರೆಲ್ಲರೂ ತಮ್ಮ ತಮ್ಮ ಗುರುವಿನ ಮಾಡ್ಕೊಂಡಾರ, ಗುರುವಿನ ಸೇವಾ ಮಾಡ್ಕೊಳಕತ್ತಾರ. ಅದಕ್ಕಾಗಿ ಆದ್ರೆ ನಿನಗ ನಾನು ದೇವರಾಗಿ ಸಿಕ್ಕೇನೆ, ಆದ್ರೆ ನಿನಗೆ ಇನ್ನೊಬ್ಬ ಗುರು ಸಿಕ್ಕಿಲ್ಲ ಅಂತಕ್ಕಂಥ ಮಾತು ಹೇಳಿದ್ರು. ಯಾಕಂದ್ರೆ ಗುರುವಿನ ಗುಲಾಮನಾಗೋ ತನಕ ದೊರೆಯದನ್ನ ಮುಕ್ತಿ. ದೇವ್ರ ಸಿಕ್ತಾನ ಸರಳವಾಗಿ. ಭಗವಂತ ನೀವು ಏನಾದ್ರ ನಿಷ್ಠೆಯಿಂದ ಏನಾದ್ರೂ 3 ತಾಸು ಭಕ್ತಿಯನ್ನ ಮಾಡಿದ್ರೆ ಸಾಕ್ಷಾತ್ ಲಕ್ಷ್ಮಿ ಬಂದ ನಿಮ್ಮನ್ನು ಎಚ್ಚರ ಮಾಡ್ತಾಳ. ಆದ್ರೆ ಗುರು ಸಿಗೋದಿಲ್ಲ ಬಂದವರು. ಗುರು ಸಿಗುವುದು ಬಹಳ ದುರ್ಲಭ. ಯಾವ ಸದ್ಗುರು ಸಿಕ್ಕಲ್ಲ ಅವನ ಮುಕ್ತಿ ಆಗ್ಯಾನ ಅಂತಕ್ಕಂಥ ಮಾತನ್ನ ನಿಮಗೆ ಸ್ಪಷ್ಟವಾಗಿ ತಿಳ್ಕೊಬೇಕಾಗ್ತದೆ. ಹಂಗ ಏನಾಗಿತ್ತಂದ್ರ ವಿಠಲ ಬಂದ ನಾಮದೇವ್ ಮಹಾರಾಜ ಹೇಳಿದ, ನೋಡಪ್ಪ ಇವತ್ತು ನಿನಗ
ನಾನು ಬಂದು ಸೇವೆ ಮಾಡ್ತೀನಿ ಅಂತ ನಿನ್ಗೆ ಖಾತ್ರಿ ಇದೆ. ಆದ್ರೆ ನಿನಗೆ ಇನ್ನೂ ಗುರು ಸಿಕ್ಕಿಲ್ಲ. ಹಾಗಾದ್ರೆ ಗುರು ಎಲ್ಲಿ ಸಿಗ್ತಾನ ಅಂತ ಕೇಳಿದ. ಸಾಕ್ಷಾತ್ ಯಾರಿಗ್ರಿ? ದೇವ್ರಿಗೆ, ವಿಠ್ಠಲಿಗೆ ಕೇಳ್ತಾನ ಪುಣ್ಯ. ಅವಾಗ ಏನಿಲ್ಲಪ್ಪ, ಇಲ್ಲೇ ಒಂದು ಪಕ್ಕದ ಸಣ್ಣದ ಒಂದು ಗುಡಿ ಐತಿ, ಆ ಗುಡಿಗೆ ಹೋಗು. ಆ ಗುಡಿಯಾಗ ಹೋದ ಬಳಕ ಗೊತ್ತಾಗ್ತೈತಿ. ಅವಾಗೊಂದು ಹಾಳ ಗೋಡಿತ್ರಿ. ಅವಾಗ ಇನ್ನು ಸಾಕ್ಷಾಂತ ವಿಠ್ಠಲ ನನಗಿಲ್ಲಿ ಕಳ್ಸ್ಯಾನಂದ್ರ ಯಾಕಾಗಬಾರ ತಿಳ್ಕೊಂಡು ನಮ್ದೇವ್ ಮಹಾರಾಜ್ ಹೊಂಟು. ಎಲ್ಲಿ ಹೊಂಟ್ರಂದ್ರ ಗುಡಿಗೆ ಬಂದ್ರು. ಗುಡಿಯೊಳಗ ಹಾಳ ಗುಡಿಯಲ್ಲಿ ಯಾರು ಪೂಜೆ ಪುನಸ್ಕಾರ ಮಾಡೋರಿಲ್ಲ ಇದ್ರು. ಆದ್ರ ಗುಡಿಯೊಳಗ ಒಂದು ಲಿಂಗ ಇತ್ತು. ಲಿಂಗದ ಮ್ಯಾಲ ಒಬ್ಬ ಪುಣ್ಯಾತ್ಮ ಕಾಲ ಕೊಟ್ಟ ತಳಗ ಚೆನ್ನ ಮಾಡಿ ಮನ್ಕೊಂಡು ಬಿಟ್ಟಿದ್ದ. ಯಾವಾಗ ನಾಮದೇವ್ ಮಹಾರಾಜ್ ಹೋಗಿ ಒಳಗ ನೋಡ್ತಾರ, ಸಾಕ್ಷಾಂತ ಲಿಂಗ ಭಗವಂತನ ಸ್ವರೂಪ ಆಗಿರ್ತಕ್ಕಂಥ ಲಿಂಗದ ಮೇಲೆ ಕಾಲ ಇಟ್ಕೊಂಡ ಮನಗ್ಯಾನಂದ್ರೆ ಇಂಥ ಪಾಪಿಷ್ಟ ಮನುಷ್ಯ ಇರ್ಬೋದು. ಇಂಥ ಪಾಪಿಷ್ಟ ಮನುಷ್ಯನಿಂದ ಈ ದೇವರಿಗೆ ಎಷ್ಟು ತ್ರಾಸ ಆಗಕ್ಕ ತಿಳ್ಕೊಂಡು ಹುಡ್ಕೋತಿ ಅವನಿಗೆ ಇಷ್ಟ ಇಲ್ಲ ಸಲ್ಲದ ಮಾತುಗಳನ್ನ ಆಡಿ ಅವನಿಗೆ ಅಪಮಾನದ ಮಾತುಗಳನ್ನ ಹೇಳಿ, ಅವಾಗ ಯಾಕಪ್ಪ ನನ್ನ ಕಣ್ಣ ಮೊದಲ ಕಾಣಿಸಲ್ಲ, ಯಾರ್ರಿ ಗುಡಿಯೊಳಗೆ ಮಾಡ್ಕೊಂಡಿರ್ತಕ್ಕಂಥ ಮನುಷ್ಯ. ಅವಾಗ ನನ್ನ ಕಣ್ಣು ಕಾಣಿಸಲ್ಪ, ನೀನ್ ಏನು ಹೇಳಾಕೈತಿ ಲಿಂಗ ತಿಳ್ಕೊಂಡು. ಅದಕ್ಕೆ ನನಗೇನಾಗಬೇಕಾಗಿದ್ರ, ಎಲ್ಲಿ ಲಿಂಗ ಇಲ್ಲಿಲ್ಲ ಅಲ್ಲಿ ನನ್ನ ಕಾಲ ಮೊದಲ ಎತ್ತಂಗಿಲ್ಲ. ವಯಸ್ಸಾಗ್ಯದ, ಮುಪ್ಪಾವಸ್ಥೆ ಬಂದ ನಾನು. ಅದಕ್ಕ ನನಗೇನಿದು ಸರಿಯಾಗಿ ಕಾಣಿಸೋದಿಲ್ಲ. ಸ್ವಲ್ಪ ನನ್ನ ಓದ, ಎಲ್ಲಿ ಲಿಂಗ ಇಲ್ಲಲ್ಲ ಅದ್ರ ಮ್ಯಾಲ ನನ್ನ ಕಾಲಿಡುವಂತದ್ದು. ಅವ ನಾಮದೇವ್ ಮಹಾರಾಜರ ಎಬಿ ಸಿಡಾಕ್ ಹೋದ್ರು. ಯಾವಾಗ ಇನ್ನೇನು ಕಾಲ ಎತ್ತಿ ಇನ್ನೊಂದ್ ಕಡೆ ಊರ್ಸ್ಬೇಕು ಅನ್ನೋದ್ರೊಳಗ ಅದ್ರ ಕೆಳಗಡೆ ಇನ್ನೊಂದು ಲಿಂಗ ಉದ್ಭವ ಆಗಿಬಿಡ್ತು. ಅವಾಗ ಇವನಿ ಚಿತ್ರವಾಯ್ತು. ಅಲ್ಲ, ಗುಡಿಯೊಳಗೆ ಬಂದಾಗ ಒಂದು ಲಿಂಗ ಇತ್ತು, ಇವಾಗ ಇನ್ನೊಂದು ಲಿಂಗ ಎಲ್ಲಿದ್ ಬಂತು. ಅಷ್ಟೊಳಗ ಏನೋ ತಪ್ಪಿ ನಾನು ಗಡಿಬಿಡ ನೋಡಿರಬೇಕಿಲ್ಲ, ಇದೊಂದು ಲಿಂಗ ಬಿಟ್ಟು ಇನ್ನೊಂದು ಲಿಂಗದ ಮೇಲೆ ಇಡಬೇಕು. ಅಲ್ಲಿಂದ ಎತ್ತಿ ಹೋದ ಇನ್ನೊಂದು ಲಿಂಗದ ಮೇಲೆ ಇಡೋದ್ರೊಳಗ ಮತ್ತೊಂದು ಲಿಂಗ ಅಲ್ಲೇ ಉದ್ಭವ ಆಯ್ತು. ಎತ್ತ ಕಡೆ ಹೋದ ತನ್ನ ಆ ಮಹಾನುಭಾವನ ಕಾಲಿಡಕ್ ಹೋಗ್ಕಲ್ಲ, ಆ ಕಡೆ ಎಲ್ಲಾ ಕಡೆ ಲಿಂಗ ಕಾಣಿಸಕೈತು. ಅವಾಗ ಬಹುಶಃ ಭಗವಂತನನ್ನ ಇಲ್ಲಿ ಕಳಿಸ್ಯಾನಂದ್ರ ಏನೋ ಒಂದು ಶಕ್ತಿ ಇವನಲ್ಲಿ ಐತಿ. ಅದಕ್ಕೆ ಇವನು ದಿವ್ಯ ಜ್ಞಾನಿ ಅದನ, ದಿವ್ಯ ಪುರುಷ ಅದನ, ಇವನ್ನ ಕೇಳ್ಬೇಕಂತ. ಅವಾಗಂದ, ಯಪ್ಪ ನನ್ನ ತಪ್ಪಾಯ್ತು ತಿಳ್ಕೊಂಡ ಅವನು ಸಾಕ್ಷಾಂತ ಪಾದ ಹಿಡಿದ, ನನ್ನ ತಪ್ಪನ ಕ್ಷಮೆ ಮಾಡು, ನೀನು ಯಾರು ಅಂತ ಕೇಳಿ. ಅವಾಗಂತನ, ನೋಡಪ್ಪ, ನಿನಗೆ ಸಾಕ್ಷಾಂತ ಭಗವಂತ ಬಂದ ನಿನ್ನ ಜೊತೆ ಊಟ ಮಾಡ್ತಾನ, ನಿನ್ನ ಸೇವೆ ಮಾಡ್ತಾನ, ನಿನಗೆ ತುತ್ತ ಮಾಡಿ ಉಣಿಸಿದ್ದ ಖರೆಯದ. ಆದ್ರ ಭಗವಂತ ಸರ್ವವ್ಯಾಪಿ ಇದನ ಅಂತಕ್ಕಂಥದ್ದು ಅರಿವು ನಿನ್ನಲ್ಲಿ ಇಲ್ಲ. ಆ ಪಂಡಪರೊಳಗೆ ಇರ್ತಕ್ಕಂಥ ಒಬ್ಬನೇ ಒಬ್ಬ ಭಗವಂತ ಅನ್ನಕ್ ಹೋಗ್ಬೇಡ. ರಣತ್ರಣ ಕಾಷ್ಟಗಳಲ್ಲಿ ಭಗವಂತದನ ಅದನ್ನ ನೋಡುವಂತ ಶಕ್ತಿ ನೀನು ಇಲ್ಲಿವರೆಗೆ ನೋಡಿಲಾಗಿದ್ದಿ. ಇವತ್ತು ನಿನಗೆ ಎಲ್ಲಿ ಲಿಂಗ ಇಲ್ಲ ಅಂತ ಕಣ್ಕೊಂಡಿಲ್ಲ, ಅಲ್ಲೆಲ್ಲ ಲಿಂಗ ಉದ್ಭೋಗ್ಯದ. ಅವಾಗ ನಿನಗೆ ಗೊತ್ತಾಯ್ತಲ್ಲ. ಅದಕ್ಕೆ ಭಗವಂತ ಎಲ್ಲ ಕಡೆ ಅದನ್ನ ನಿನ್ನಲ್ಲಿ ಇರ್ತಕ್ಕಂಥದ್ದು ಸ್ವಲ್ಪ ಕಡಿಮೆ ಮಾಡಿದ್ರೆ ಅವು ಒಳ್ಳೇದಾಗ್ತದೆ ಅಂತ ತಿಳ್ಕೊಂಡು ಒಬ್ಬ ಗುರು ಬಂದು ಅವನಿಗೆ ಬೋಧನೆ ಮಾಡಿದ ಅಂತಕ್ಕಂಥ ಮಾತನ್ನ ನಾವು ಸ್ಪಷ್ಟವಾಗಿ ತಿಳ್ಕೊಬೇಕಾಗ್ತದೆ. ಯಾಕೆ ಮಾತು ಹೇಳಕತ್ತೀವಿ ಅಂದ್ರೆ, ಗುರು ಅಂತಕ್ಕಂಥ ಸಂಘದೊಳಗ ನಾಮದೇವ್ ಮಹಾರಾಜ್ ಯಾವಾಗ ಬೆಳೆದಲ್ಲ ಅವಾಗ ಅವನಿಗೆ ಮುಕ್ತಿ ಆಯ್ತು. ಬಂದವರಿಗೆ ದೇವ್ರು ಬಂದು ಎಲ್ಲ ಅವನಿಗೆ ಆಶೀರ್ವಾದ ಮಾಡಿದ್ರೆ ಎಲ್ಲವನ್ನ ಕೊಟ್ಟ, ಆದ್ರೆ ಮುಕ್ತಿ ಸಿಗ್ಲಿಲ್ಲ. ಯಾವಾಗ ಗುರುವಿನ ಸಂಘ ಮಾಡಿದಲ್ಲ ಅವಾಗ ಮುಕ್ತಿ ಸಿಕ್ತು ಅಂತಕ್ಕಂಥ ಮಾತನ್ನ ಅದಕ್ಕೆ ಹೇಳ್ತಾರ ಅವರ ಶರಣರು ಸಂತರು. ಜಗ ಹಾಯೇಡೆ ಊಸಟ್ ಹಾಕೊಂಡ ಕಲ್ಲೆವಾಡೆ. ನಂಗೂ ಪಕ್ಕ ಮರಾಠಿ ಬರಂಗಿಲ್ರ. ಮತ್ತಕ್ಕೆ ಏನಾಯ್ತಂದ್ರ ಜಗತ್ ಹುಚ್ಚದ. ಯಾಕೆ ಹುಚ್ಚದಂದ್ರ ಕಬ್ಬ ಬಿಟ್ಟ ಮ್ಯಾಲಿರ್ತಕ್ಕಂಥ ವಾಡಿ ತಿನ್ನುವಂತ ಪ್ರಸಂಗದೊಳಗೆ ಬಿದ್ದಾರ. ಆದ್ರ ಕಬ್ಬು ನಿಜವಾದ ರುಚಿ ಐತಿ ಅಂತಕ್ಕಂಥವ್ರಲ್ಲಿ ಅರಿವಿಲ್ಲ. ಅದಕ್ಕೆ ಹೇಳ್ತಾರ ಜಗ ಹಾಯೇಡ ಊಸಟ್ ಹಾಕೊಂಡ ಕಾಲ ವಾಡ, ಖರ ಸೋಡನ ಪಾಟಿಸಿ ಕೋಟೆಜ ಪಾಟಿ ಪಳಾಲಾಗ್ಲ ಅಂತಕ್ಕಂಥ ಮಾತನ್ನ. ಯಾವಾಗ ಖರೇದನ್ನ ಬಿಟ್ಟು ನಾವು ಸುಳ್ಳಿನ ಬೆಣ್ಣ ಹಾಕ್ತೇವಲ್ಲ ಅವಾಗ ನಮಗೆ ಎಲ್ಲಿ ಮುಕ್ತಿ ಸಿಗ್ತದ, ಎಲ್ಲಿ ಭಗವಂತ ಸಿಗ್ತಾನ ಬಂದ್ರು. ಯಾವಾಗ್ಲೂ ಸತ್ಯವಂತರ ಸಂಘವಿರಲು ತೀರ್ಥವಿ ಅಂತೈತಿ. ನಾವ್ ಯಾಕಂದ್ರ ಎಲ್ಲೋ ತೀರ್ಥ ಕಾಶಿ ಒಳಗ ಅದಾರ ಭಗವಂತ, ಎಲ್ಲೋ ಬೇರೆ ಬೇರೆ ಕಡೆ ಅದಾರ ತಿಳ್ಕೊಂಡು ಹುಡುಕಾಡಕ್ ಹೋದ್ರ ಸಹಿತ ಆಗೋದಿಲ್ಲ. ಇಂಥ ಮಹಾನುಭಾವರು ಏನದಲ್ಲ ತಮ್ಮ ಜ್ಞಾನದ ನುಡಿಗಳನ್ನ ನಮಗ್ ಉಣವಣಿಸ್ತಿರ್ತಾರ. ಅವ್ರ ರೂಪದೊಳಗೆ ನಮಗ್ ಭಗವಂತ ಕಾಂತಾನ ಅನ್ನೋದು ನಮಗ್ ಪ್ರಜ್ಞೆ ಇಲ್ಲ. ಕಾಶಿ ರಾಮೇಶ್ವರ ಕಾಶಿ ಒಳಗ ಅದಾನ ತಿಳ್ಕೊಂಡು ಹುಡುಕಾಡಕತ್ತು, ಆದ್ರೆ ಅಲ್ಲಿ ಸಿಗ್ತಾನೆ, ಅಲ್ಲಿ ಸಿಗಾಕ್ ಸಾಧ್ಯ ಐತಿನ.
ಏನಾಗಿತ್ತಂದ್ರ ಒಂದ್ಸಲ ಕಾಶಿ ಹೋಗಿ ಗಂಗಾ ಮಾತೊಳಗ ಪಾಪ ತೊಳ್ಕೊಳಕ ಹೋಗ್ತಿರು. ಒಬ್ಬ ಗುರುಗಳ ಕುತ್ಕೊಂಡು ವಿಚಾರ ಮಾಡ್ರ, ಎಲ್ಲಾ ಜಗತ್ತಿನ ಜನ ಬಂದ ಇವತ್ತ ಕಾಶಿ ಒಳಗ ಗಂಗೆ ಒಳಗ ಇವತ್ತ ಪಾಪ ತೊಳ್ಕೊಳಕ್ ಬರ್ತಾರ. ಪಾಪ ಈ ಗಂಗೆ ಒಳಗೆ ಎಲ್ಲಿ ಹೋಗತಿ ಅಂತ ತಿಳ್ಕೊಂಡು ಇವನಿಗೆ ಪ್ರಶ್ನೆ ಮೂಡ್ತೀರಿ. ಎಲ್ಲಾ ನಾವು ಮಾಡಿರ್ತಕ್ಕಂಥ ಪಾಪಿಷ್ಟ ಮನುಷ್ಯರು ನಮ್ಮ ಪಾಪ ಮುಕ್ತ ಆಗ್ಲಿ ತಿಳ್ಕೊಂಡು ಎಲ್ಲಿ ಹೋಗವ್ರಂದ್ರ ಕಾಶಿಗೆ ಹೋಗವ್ರ ನಾವ. ಹಾಗಾದ್ರೆ ಕಾಶಿಯೊಳಗಿರ್ತಕ್ಕಂಥ ಗಂಗೆಯೊಳಗ ಆ ಗಂಗಾ ಮಾತೆ ಎಲ್ಲಿ ಈ ಪಾಪವನ್ನ ಮಾಡ್ತಾಳ, ಎಷ್ಟು ಪಾಪಿಷ್ಟ ಆ ಗಂಗಾ ಮಾತೆ ತಿಳ್ಕೊಂಡು ಈ ಗುರುಗಳಿಗೆ ಆಯ್ತು. ಅವಾಗ ಗುರುಗಳಿಗೆ ಹಿಂಗಾದ್ರ ಸರಿಯಾಗ ತಿಳ್ಕೊಂಡು ಅವರು ಸಹಿತ ತಪ ಮಾಡಿದ್ರು. ತಪವನ್ನ ಮಾಡಿ ಭಗವಂತನ ಹೊಲಸ್ಕೊಂಡ ಯಾವಾಗ ಭಗವಂತ ಪ್ರತ್ಯಕ್ಷನ ಆದಲ್ಲ, ಪರಮಾತ್ಮ ಬಂದ ಏನ್ಪಾ ನಿನ್ನ ಭಕ್ತಿ ಮೆಚ್ಚಿನಿ, ಹಾಗಾದ್ರೆ ನೀನು ಏನ್ ಬೇಕು ಬಿಡು ಅಂತ ಕೇಳಿ, ನನಗೇನು ಬೇಡ. ಅದ್ರ ನನಗೊಂದು ಮನುಷ್ಯೊಳಗೆ ಪ್ರಶ್ನೆ ಮುಡಿತಿ. ಇವತ್ತ ಎಲ್ಲಾರು ಪಾಪ ಮಾಡಿ ತಿಳ್ಕೊಂಡು ಪಾಪ ತಿಳ್ಕೊಳಕ್ ಎಲ್ಲಿ ಬರಾಕತ್ತದ, ಕಾಶಿಗೆ ಬರಾಕತ್ತಾರ. ಆ ಕಾಶಿಯೊಳಗಿರ್ತಕ್ಕಂಥ ಗಂಗೆ ಒಳಗಿರ್ತಕ್ಕಂಥ ಪಾಪ ಎಲ್ಲಿ ಹೋಗ್ತೈತೆ ಅಂತ ನಾವು ಕೇಳ್ಬೇಕಾಗಿತ್ತು. ಅದಕ್ಕ ನಾನ್ ಹೇಳಿದ್ರೆ ನಿಮ್ಗೆ ಸರಿಯಾಗೋದಪ್ಪ, ನಡಿ ಇಬ್ರು ಕೂಡಿ ಹೋಗುನು. ಎಲ್ಲಿ ಹೋಗುನು? ಗಂಗಾ ದೇವಿ ಕಡೆನೆ ಹೋಗುನು, ಗಂಗಾ ಮಾತೆನೆ ಕೇಳುನು. ಅವಾಗ ಇಬ್ರು ಜನ ಬಂದು ಎಲ್ಲಿಗೆ ಬಂದ್ರಂದ್ರ ಗಂಗಾ ಮಾತೆ ಹತ್ರ ಬಂದ ಪರಮಾತ್ಮ ಬಂದಾಗ ಗಂಗಾ ಮಾತೆ ಪ್ರತ್ಯಕ್ಷ ಆಗ್ಬಿಟ್ಟು ಅವಳು ಸಹಿತ ಭಗವಂತನ ದರ್ಶನ ಪಡ್ಕೊಂಡು ಏನಾಗಬೇಕಾಗಿತ್ತು ನನ್ನಿಂದ ಅಂತ ಕೇಳಿದಾಗ ಅವಾಗ ಪರಮಾತ್ಮ ಹೇಳ್ತಾನ, ನಿನ್ನಿಂದ ಏನಾಗಬೇಕಾಗಿತ್ತಂದ್ರ ನನ್ನ ಭಕ್ತನಲ್ಲಿ ಒಂದು ಪ್ರಶ್ನೆ ಹುಟ್ಟಿದ, ಆ ಪ್ರಶ್ನೆ ನೀನು ಉತ್ತರ ಕೊಡ್ಬೇಕಾಗಿದೆ. ಯಾವ್ದದು ಪ್ರಶ್ನೆ? ಏನಿಲ್ಲ, ಜಗತ್ತೊಳಗ ಪಾಪ ಮಾಡಿರ್ತಕ್ಕಂಥ ಪಾಪಿಷ್ಟ ಜನ ಬಂದ ನಿನ್ನ ಮಡಿಲೊಳಗ ತೊಳ್ಕೊಂಡು ಹೋದಾಗ ಆ ಪಾಪ ಎಲ್ಲ ನಿನ್ನ ಹತ್ರ ಇರ್ತದ. ಹಾಗಾದ್ರೆ ನೀ ಆ ಪಾಪವನ್ನ ಏನು ಮಾಡ್ತೀ ಅಂತ ಕೇಳಿದಾಗ ಗಂಗಾ ಮಾತೆ ಅಂತ, ಭಗವಂತ ನನ್ನ ಪಾಪ ಎಲ್ಲ ನನ್ನ ಹತ್ರ ಇಟ್ಕೊಳಂಗಿಲ್ಲ. ಆ ಪಾಪ ಎಲ್ಲ ಎಲ್ಲಿ ಓದಿ ಬಿಡ್ತೀನಂದ್ರ ಸಮುದ್ರಕ್ಕೆ ಹೋದ ನಾನು ಚೆಲ್ಲಿ ಬಿಡ್ತೀನೋ, ನಾನು ಯಾವತ್ತು ಶುಭ್ರವಾಗೇ ಅದನ್ನೇ ಅಂತಕ್ಕಂಥ ಮಾತನ್ನು ಹೇಳಿದಾಗ ಇನ್ನು ಪರಮಾತ್ಮ ಅಂದ, ಗಂಗಾ ಮಾತ್ರೆ ಇದನ್ನ ಹೇಳ, ಇನ್ನು ಎಲ್ಲಿ ಹೋಗುದಂದ್ರ ಸಮುದ್ರ ದೇವನ ಹತ್ರ ಬಂತು. ಅಲ್ಲ ಸಮುದ್ರ ದೇವ, ಎಲ್ಲಾ ಪಾಪವನ್ನ ಎಲ್ಲಾ ನದಿ ಒಳಗೆ ಬಂದಿರತಕ್ಕಂತ ಪಾಪವನ್ನ ತಂದ ನಿನ್ನ ಒಡದೊಳಗೆ ಹೋಗಿರ್ತಾರ, ಹಾಗಾದ್ರೆ ನೀನೆಷ್ಟು ಪಾಪಿಸ್ತದಿ ಅಂತ ಕೇಳಿದಾಗ ಆ ಸಮುದ್ರ ದೇವ ಬಂದ್ ಹೇಳ್ತಾನ, ಯಪ್ಪ ಭಗವಂತ ನನ್ನ ಪಾಪಿಷ್ಟ ಇಲ್ಲ. ಯಾಕೆ ಪಾಪಿಷ್ಟ ಇಲ್ಲ ಅಂದ್ರ ನನ್ನ ಒಡಲೊಳಗೆ ಎಲ್ಲಾ ತೀರ್ಥಕ್ಷೇತ್ರದಿಂದ ಬಂದಿರತಕ್ಕಂತ ಪಾಪವನ್ನ ನನ್ನ ಒಡಲೊಳಗೆ ಇಟ್ಕೊತೀನಿ. ಆದ್ರ ಅದನ್ನೆಲ್ಲವನ್ನ ಏನ್ ಮಾಡ್ತೀನಿ ಅಂದ್ರ ನಾನು ಬ್ಯಾಸಿಗೆ ದಿವಸ ಕಾವೇರಿಸಿ ನೀರವನ್ನ ಕಾದ ಆ ನೀರಿನ ಜೊತೆಗೆ ನನ್ನಲ್ಲಿರ್ತಕ್ಕಂಥ ಪಾಪ ಸಹಿತ ಮ್ಯಾಲ ಕಳಿಸ್ನು ಅಂತ ಸಮುದ್ರದೇವಿ ಹೇಳ್ಬಿಡ್ತಾರ. ಅವಾಗ ಆ ಮೇಲಾಗಿರ್ತಕ್ಕಂಥ ಮೋಡದ ಕಡೆ ಹೋದ್ರು. ಆ ಮೋಡ ಹೋಗಿ ಕೇಳಿದಾಗ ಮೋಡ ಅಂತನ, ನೀನೆಲ್ಲಾ ಸಮುದ್ರ ದೇವ್ ಕೊಟ್ಟಿರ್ತಕ್ಕಂಥ ಪಾಪ ನಿನ್ನ ಹತ್ರನ ಸಂಗ್ರಹ ಮಾಡ್ಕೊಂತಿ ಅಂತ, ನೀನೆಷ್ಟು ಪಾಪಿಸ್ತದೀಪ. ಅವಾಗ ಮೋಡ ರಾಜ ಹೇಳ್ತಾನು, ಯಪ್ಪ ಭಗವಂತ, ನಾನು ಯಾವತ್ತೂ ಪಾಪಿಷ್ಟ ಅಲ್ಲ. ನನ್ನ ಹತ್ರ ಆ ಸಮುದ್ರ ದೇವ ಕಳಿಸಿರ್ತಕ್ಕಂಥ ಪಾಪ ನನ್ನ ಹತ್ರ ಬರ್ತದ. ಆದ್ರ ಆ ಪಾಪವನ್ನ ನಾನು ಏನ್ ಮಾಡ್ತೀನಂದ್ರ ಮಳೆಗಾಲದೊಳಗ ತಂಪಾಗಿ ಭೂಮಾತೆ ಮೇಲೆ ಎಲ್ಲ ಕಡೆ ನನ್ನ ಪಾಪದ ಬಳಿಯನ್ನು ಸುರಿಸ್ತೀನಿ ಅಂತಕ್ಕಂಥ ಮಾತು ಹೇಳ್ತೀನಿ. ಮತ್ತ ಪ್ರಶ್ನೆ ಎಲ್ಲಿ ಬಂತು? ಭೂಮಿಗೆ ಬಂತು. ಅವಾಗ ಭಗವಂತ ಬಂದ ಭೂಮಿ ಮೇಲೆ ಬಂದ ಕೇಳ್ತಾನ ಭೂಮಾತೆಗೆ, ಯವ್ವ ತಾಯಿ, ನೀನು ಎಷ್ಟು ಪಾಪಿಸ್ತದಿ, ನಿನ್ನದ ಎಲ್ಲಾ ಪಾಪವನ್ನು ನಿನ್ನ ಒಡಿಯೊಳಗೆ ಇಟ್ಟುಕೊಂಡಿಲ್ಲ ಅಂತ ಕೇಳಿದಾಗ ಆ ಭೂತಾಯಿ ಸಹಿತ ಹೇಳ್ತಾಳ ಪರಮಾತ್ಮಗೆ, ಯಪ್ಪ ಭಗವಂತ, ನಾನು ಯಾವತ್ತು ನನ್ನ ಮೇಲೆ ಬಂದಿರತಕ್ಕಂಥ ಪಾಪವನ್ನು ನನ್ನ ಹತ್ರ ಇಟ್ಕೊಳಂಗಿಲ್ಲ. ಆ ಪಾಪವನ್ನು ನಾನು ಎಲ್ಲಿ ಇಟ್ಕೊತೀನಿ ಅಂದ್ರೆ ಯಾರಿಗೆ ಕಳಿಸ್ತಂದ್ರ ಬೆಳೆ ರೂಪದೊಳಗ ಕಾಳಿನ ರೂಪ ಬೆಳೆದ ಯಾರ ನನ್ನ ಮೇಲೆ ಪಾಪ ಮಾಡಿರ್ತಾರಲ್ಲ, ಯಾರ ನನ್ನ ಮೇಲೆ ಪಾಪ ಮಾಡಿರ್ತಾರಲ್ಲ, ಆ ಪಾಪಿಷ್ಟ ಯಾರ್ಯಾರದಲ್ಲ ಆ ಪಾಪಿಷ್ಟ ಕಾಳಗಳನ್ನ ಮತ್ತೆ ಉದ್ಭವ ಮಾಡಿ ಅವ್ರಿಗೆ ಅವ್ರ ಹೊಟ್ಟೆಯೊಳಗೆ ಹಾಕ್ತೀನಿ ಅಂತಕ್ಕಂಥ ಮಾತು ಹೇಳ್ತಾಳೆ ವಿಚಾರ. ಹಾಗಾದ್ರೆ ನಾವು ಪಾಪವನ್ನು ಮಾಡಬೇಕು ಮಾಡಬಾರ್ದು ಅಂತ ವಿಚಾರ ಮಾಡಿ, ನಾವು ಮಾಡಿರ್ತಕ್ಕಂಥ ಕರ್ಮದ ಫಲ ನಾವೇ ಉಣ್ಬೇಕಾಗ್ತದ. ಇನ್ನೊಬ್ರು ಮಾಡಿರ್ತಾರ ಅವ್ರಿಗೆ ಹೋಗ್ತದ ಅಂತಕ್ಕಂಥ ಭಾವ ಎಲ್ಲ ಬಂದ್ರೆ, ಇವತ್ತ ನಾವೇನಾದ್ರ ಬೇವಿನ ಮರವನ್ನು ನೆಟ್ಟ ಮಾವಿನ ಹಣ್ಣಿಗಾಗಿ ಆಸೆ ಪಟ್ರೆ ಯಾವತ್ತು ಮಾವಿನ ಹಣ್ಣು ಸಿಗೋದಿಲ್ಲ.
ಯಾವಾಗ ನಾವು ಮಾವಿನ ಮರವನ್ನ ನೆಟ್ಟು ಅದಕ್ಕೆ ನೀರವನ್ನ ಸುರಿಸಿ ಗೊಬ್ಬರವನ್ನು ಹಾಕಿ ಬೆಳೆಸಿವಂದ್ರ ಅದೇ ಮಾವಿನ ಹಣ್ಣು ಒಂದು ದಿವಸ ನಮ್ಗೆ ಆಶ್ರವಾಗಿ ಸಿಗ್ತದ. ಅದ ಬಿಟ್ಟು ನಾವ್ ಏನಾದ್ರೂ ಬೇವಿನ ಮರವನ್ನ ಬೆಕ್ಕಿದ್ರ ಆಗುದಿಲ್ಲ ಅಂತಕ್ಕಂಥ ಮಾತನ್ನ ಸ್ಪಷ್ಟವಾಗಿ ತಿಳ್ಕೋಬೇಕು. ಹಂಗ ನಾವ್ ಯಾರ ಸಂಘ ಮಾಡ್ಬೇಕಂದ್ರ ಪಾಪಿಷ್ಟ ಮನುಷ್ಯರ ಸಂಘ ಮಾಡೋದು ಬೇಡ. ಒಂದ್ ವೇಳೆ ಏನಾದ್ರ ಪಾಪಿಷ್ಟ ಮನುಷ್ಯರ ಸಂಘ ಮಾಡಿದಂದ್ರ ನಮಗೂ ಸಹಿತ ಪಾಪ ಬಂದ ದಕ್ತದ. ಒಂದ್ ವೇಳೆ ಪುಣ್ಯವಂತರ ಸಂಘ ಮಾಡಿವಂದ್ರ ಪುಣ್ಯವಂತರ